ಟಾಕ್ಸಿಕ್ ಎಲ್ಲೆಲ್ಲೂ ಕೂಡ ಈಗ ಟಾಕ್ಸಿಕ್ ಚರ್ಚೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿದೆ. ಎಲ್ಲರೂ ಕೂಡ ಮಗ 26ನೇ ತಾರೀಕು ಸಿನಿಮಾಗೆ ಹೋಗೋಣ, ಥಿಯೇಟರ್ನಲ್ಲೇ ಈ ಸಿನಿಮಾನ ನೋಡೋಣ ಅಂತ ಹೇಳಿ ಒಂದಷ್ಟು ಜನ ಫ್ರೆಂಡ್ಸ್ಗಳು ಹಾಗೆ ಕೊಲೀಗ್ಸ್ಗಳು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಇದರ ಅಬ್ಬರ ಅಷ್ಟು ಮಟ್ಟದಲ್ಲಿದೆ. ಈಗಾಗಲೇ ಕರ್ನಾಟಕ ಸೇರಿದಂತೆ ನಮ್ಮ ಭಾರತಾದ್ಯಂತ ವಿಶ್ವಾದ್ಯಂತ ಒಂದು ಟ್ರೆಂಡ್ ಆಗ್ತಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಸಿನಿಮಾಗೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಸಿಗುತ್ತಾ ಅಂತ ಕೇಳೋರ ಸಂಖ್ಯೆನೇ ಜಾಸ್ತಿ ಆಗಿದೆ. ಅದರಲ್ಲೂ ಮೀಡಿಯಾದಲ್ಲಿರೋರಿಗಾಗಿರ್ಬೋದು ಅಥವಾ ಟೀಮ್ನಲ್ಲಿರೋರಿಗಾಗಿರ್ಬೋದು ಅಥವಾ ಯಾರಾದರೂ ಒಂದು ಸ್ವಲ್ಪ ಈ ಥಿಯೇಟರ್ಸ್ಗೆ ಲಿಂಕ್ ಇರೋರಾಗಿರ್ಬೋದು, ಎಲ್ರಿಗೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ಸ್ ಕೊಡ್ತೀರಾ ಅಂತಲೇ ಅಭಿಮಾನಿಗಳು ಕೇಳ್ತಾ ಇರೋದು. ಸೊ ಈಗ ಏನಪ್ಪ ಕುತೂಹಲ ವಿಚಾರ ಅಂತ ಹೇಳಿದ್ರೆ ಅಡ್ವಾನ್ಸ್ ಬುಕ್ಕಿಂಗನ್ನು ಈಗಾಗಲೇ ಟಾಕ್ಸಿಕ್ ಸಿನಿಮಾ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಅಂದರೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಟಾಕ್ಸಿಕ್ ಸಿನಿಮಾ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಅಂದರೆ ನಾಳೆನೇ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಬುಕ್ ಮೈ ಶೋ ಅಲ್ಲಿ ಅಥವಾ ಬೇರೆ ಬೇರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಾವು ಟಾಕ್ಸಿಕ್ ಸಿನಿಮಾದ ಮುಂಚಿತವಾಗಿ ನೋಡುವಂತಹ ಶೋಗಳನ್ನು ಬುಕ್ ಮಾಡ್ಕೋಬೋದು. ಅದರ ಜೊತೆಗೆ ನಾವು ಫಸ್ಟ್ ಡೇ ಶೋಗಳನ್ನು ಕೂಡ ಬುಕ್ ಮಾಡ್ಕೋಬೋದು. ಈಗಾಗಲೇ ಬುಕ್ ಮೈ ಶೋನಲ್ಲಿ 1 ಮಿಲಿಯನ್ ಪೀಪಲ್ ಇಂಟ್ರೆಸ್ಟೆಡ್ ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ನಿನ್ನೆ ಅನೌನ್ಸ್ ಮಾಡ್ತು ಸಿನಿಮಾ ತಂಡ, ಈ ಥರ ನಾವು ಅಡ್ವಾನ್ಸ್ ಬುಕ್ಕಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ 21ನೇ ತಾರೀಕಿಂದ ಅಂತ ಹೇಳಿ. ಬುಕ್ ಮೈ ಶೋ ಅಲ್ಲಿ ನಾವು ಇಂಟ್ರೆಸ್ಟೆಡ್ ಅಂತ ಹೇಳಿ ಈ ಥರ ಒಂದು ಥಮ್ಸ್ ಅಪ್ಪು, ಡಿಸ್ಲೈಕ್ ಅಂತ ಹೇಳಿ ಈ ಥರ ಒಂದು ಥಮ್ಸ್ ಅಪ್ ಇರುತ್ತೆ. ಅದನ್ನು ನಾವು ನೋಡಿರ್ತೀವಿ, ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಥರ. ಸೊ ಆವಾಗ 1 ಮಿಲಿಯನ್ ಪೀಪಲ್ ಇಂಟ್ರೆಸ್ಟೆಡ್ ಥಮ್ಸ್ ಅಪ್ಪನ್ನು ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಟಾಕ್ಸಿಕ್ ಸಿನಿಮಾಗಾಗಿ. ಇನ್ನು ಟಾಕ್ಸಿಕ್ ಸಿನಿಮಾ ಬರೀ ನಮ್ಮ ಭಾರತಕ್ಕೆ ಸೀಮಿತ ಆಗಿರೋದು ಅಥವಾ ಬರೀ ನಮ್ಮ ಕನ್ನಡಕ್ಕೆ ಸೀಮಿತ ಆಗಿರುವಂತಹ ಸಿನಿಮಾ ಅಲ್ಲ. ಹಾಲಿವುಡ್ನಲ್ಲೂ ಕೂಡ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಶೂಟ್ ಮಾಡಬೇಕಾದ್ರೇ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸೈಮಿಲ್ಟೇನಿಯಸ್ಲಿ ಶೂಟ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಭಾಷೆಗಳಿಗೆ ಅಂದರೆ ಹಿಂದಿಗೆ, ತೆಲುಗುಗೆ, ತಮಿಳ್ಗೆ, ಮಲಯಾಳಂಗೆ ಡಬ್ ಮಾಡಿದ್ದಾರೆ ಈ ಸಿನಿಮಾವನ್ನು. ಸೊ ಇದು ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಸೊ ಹಾಲಿವುಡ್ನಲ್ಲೂ ರಿಲೀಸ್ ಆಗ್ತಿದೆ ಈ ಸಿನಿಮಾ. ಆ್ಯಂಡ್ ಟ್ರೈಲರ್ ಕೂಡ ಹಾಲಿವುಡ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಟ್ರೈಲರ್ಗೂ ಕೂಡ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಹಾಲಿವುಡ್ ಸಿನಿಮಾ ಸೆನ್ಸರ್ ಸರ್ಟಿಫಿಕೇಟ್ ಹೇಗಪ್ಪ ಇತ್ತು ಅನ್ನೋದಾದರೆ, ಆ್ಯಸ್ ಅವರೇ ಹೇಳಿದಾಗೆ ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಸೊ 18+ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಈ ಒಂದು ಟಾಕ್ಸಿಕ್ ಸಿನಿಮಾಗೆ. ಹಾಲಿವುಡ್ನಲ್ಲೂ ಕೂಡ 26ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ಅಲ್ಲೂ ಕೂಡ ಭಾರಿ ನಿರೀಕ್ಷೆಯನ್ನು ಚಿತ್ರತಂಡ ಇಟ್ಕೊಂಡಿದೆ. ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ನಂಬಿಕೆ ನಟ ಯಶ್ಗೆ ಹಾಗೆ ಅವರ ತಂಡಕ್ಕೆ ಇದೆ. ಇನ್ನು ಟಾಕ್ಸಿಕ್ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾಗೆ KVN ಪ್ರೊಡಕ್ಷನ್ಸ್ ಅವರು ಹಾಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜೊತೆ ಸೇರಿ ನಿರ್ಮಾಣ ಮಾಡಿರುವಂತಹ ಟಾಕ್ಸಿಕ್ ಸಿನಿಮಾ 500 ಕೋಟಿ ಬಜೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಟ ಯಶ್ ಅವರು 50 ಕೋಟಿ ಬಜೆಟನ್ನು ಅಂದರೆ ರೆಮ್ಯುನರೇಷನನ್ನು ತಗೊಂಡಿದ್ದಾರಂತೆ, 50 ಕೋಟಿ. ಇದರ ಜೊತೆಗೆ ಅವರೇ ಆಪ್ಕಿ ಅದಾಲತ್ ಶೋನಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಬರೀ ಸಂಭಾವನೆ ಅಷ್ಟೇ ಅಲ್ಲ, ನಾನೇನಾದರೂ ಫಿಲಿಮ್ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಾನು ಅದರಲ್ಲಿ ಒಂದಷ್ಟು ಪರ್ಸೆಂಟೇಜನ್ನು ಕೂಡ ಶೇರನ್ನು ಕೂಡ ಪಡ್ಕೊಳ್ತೀನಿ ಅನ್ನೋ ವಿಚಾರವನ್ನು ಕೂಡ ನಟ ಯಶ್ ಅವ್ರು ಹೇಳಿದರು. ಸೊ ಈ ಸಿನಿಮಾ ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ, ಎಷ್ಟು ಕೋಟಿ ಬಾಚುತ್ತೆ ಬಾಕ್ಸ್ ಆಫೀಸ್ನಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಕೂಡ ಅಭಿಮಾನಿಗಳಿಗಿದೆ. ಆಗ ಯಶ್ ಅವರು ಎಷ್ಟು ಶೇರ್ಸ್ನ ತಗೋಬೋದಪ್ಪ ಅನ್ನೋ ರೀತಿಯಲ್ಲಿ. ಇನ್ನು ಅಡ್ವಾನ್ಸ್ ಬುಕ್ಕಿಂಗ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿದೆ. ನಾಳೆಯಿಂದನೇ ಶುರು ಆಗ್ತಿರೋದ್ರಿಂದ ಸಾಕಷ್ಟು ಜನ ವೆಯ್ಟ್ ಕೂಡ ಮಾಡ್ತಿದ್ದಾರೆ, ಯಾವಾಗ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗುತ್ತೆ, ನಾನು ಯಾವಾಗ ಬುಕ್ ಮಾಡ್ಕೋಬೋದು ಅಂತ. ಇನ್ನೂ ಕೆಲವರು 12 ಗಂಟೆ ಯಾವಾಗ ಆಗುತ್ತೆ ಅಂತ ಕೂಡ ಕಾಯ್ತಿದ್ದಾರೆ. ಬಿಕಾಸ್ ಬೇಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತಾರಲ್ಲ ಬುಕ್ ಮೈ ಶೋ ಅಲ್ಲೆಲ್ಲ, ಹಾಗೇನೆ ಯಾರು ಮೊದಲಿಗೆ ಟಿಕೆಟ್ನ ಬುಕ್ ಮಾಡ್ಕೊಳ್ತಾರೆ ಅವರಿಗೆ ಮೊದಲು ಟಿಕೆಟ್ ಸಿಗುತ್ತೆ. ಬಿಕಾಸ್ ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲೇ ನಾವು ಟಿಕೆಟನ್ನು ಬುಕ್ ಮಾಡ್ಕೊಳ್ಳುವಂತಹ ಆಪ್ಷನ್ ನಮಗಿರೋದ್ರಿಂದ. ಆ್ಯಂಡ್ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಒಂಥರ 26 ಹೆಂಗೆ ಅಂದರೆ 6+2 8 ಆಗುತ್ತೆ. ಇದು 8ನೇ ತಿಂಗಳು. ಹಾಗೆ 2026 ಇದೆಯಲ್ಲ ಅದು ಕೂಡ 8 ಆಗುತ್ತೆ. ಸೊ ಒಂದು 888 ಅನ್ನೋದು ಒಂಥರ ಲಯನ್ಸ್ ಗೇಟ್ ಅಂತ ಹೇಳ್ತಾರಲ್ಲ ಆ ಒಂದು ಸಂಖ್ಯೆಗಳು ಬರುತ್ತೆ. ಸೊ ಇದು ಕೂಡ ಅವರಿಗೆ ಪ್ಲಸ್ ಆಗ್ಬೋದೇನೋ. ಬಿಕಾಸ್ ಅವರು ಹಾಲಿವುಡ್ ರೇಂಜಲ್ಲಿ ರಿಲೀಸ್ ಮಾಡ್ತಿರೋದ್ರಿಂದ ಸಿನಿಮಾ ಆ ಒಂದು ಪ್ರೊಡ್ಯೂಸ್ ಮಾಡ್ತಿರೋದು ಆ ಬ್ಯಾನರ್ ಏನಿರುತ್ತೆ, ಒಂದು ಪ್ರೆಸೆಂಟ್ ಮಾಡ್ತಿರುವಂತಹ ಒಂದು ಸಂಸ್ಥೆ ಕೂಡ ಬಂದ್ಬಿಟ್ಟು ಲಯನ್ಸ್ ಗೇಟೇ ಆಗಿದೆ. ಸೊ ಒಂಥರ ಕೋಇನ್ಸಿಡೆನ್ಸ್ ಅಂತ ಕೂಡ ಹೇಳ್ಬೋದು ಅಥವಾ ಪ್ಲ್ಯಾಂಡ್ ಅಂತ ಕೂಡ ಹೇಳ್ಬೋದು. ಯಾವುದಾದ್ರೂ ಸಿನಿಮಾಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಭಾವನೆ ಅಂತೂ ಇದೆ. ಇನ್ನು ಯಶ್ ಅವರ ಸಿನಿಮಾ ತಂಡದಲ್ಲಿ 5 ನಾಯಕಿಯರಿದ್ದಾರೆ, ಅವರ ಜೊತೆಗೆ ಸಾಕಷ್ಟು ಜನ ಕೂಡ ಇದ್ದಾರೆ. ಆದರೆ 5 ನಾಯಕಿಯರು ಯಾರೆಲ್ಲ ಇದ್ದಾರೆ ಅಂದರೆ, ನಮ್ಮ ಕನ್ನಡದ ಹೆಮ್ಮೆಯ ನಟಿಯಾಗಿರುವಂತಹ ರುಕ್ಮಿಣಿ ವಸಂತ್ ಅವರಿದ್ದಾರೆ, ತಾರಾ ಸುತಾರಿ ಅವರಿದ್ದಾರೆ, ನಯನ್ತಾರಾ ಅವರಿದ್ದಾರೆ, ಕಿಯಾರಾ ಅಡ್ವಾನಿ ಅವರಿದ್ದಾರೆ, ಹಾಗೆ ಹುಮಾ ಕುರೇಶಿ
ಕುರೇಶಿ ಅವರಿದ್ದಾರೆ. ಇವರ 5 ಜನ ಪಾತ್ರಗಳು ಎಲ್ಲರ ಗಮನವನ್ನು ಸೆಳೆಯುವಂತಹ ಪಾತ್ರಗಳು ಅಂತ ಈಗಾಗಲೇ ಹೇಳಲಾಗ್ತಿದೆ. ಬಟ್ ಮೊನ್ನೆ ರೀಸೆಂಟಾಗಿ ನಡೆದಂತಹ ಪ್ರೆಸ್ ಮೀಟಲ್ಲಿ ನಟ ಯಶ್ ಅವರು ನಯನತಾರಾ ಅವರಿಗೆ ಸಿಸ್ಟರ್ ಅಂತ ಹೇಳಿ ಕರೆದಿದ್ದಾರೆ. ಸೊ ಸಿನಿಮಾದಲ್ಲಿ ರಾಯನ ಅಕ್ಕನ ಪಾತ್ರದಲ್ಲಿ ನಯನತಾರಾ ಕಾಣಿಸ್ಕೊಳ್ತಾರೆ ಅನ್ನೋ ಒಂದಷ್ಟು ಕುತೂಹಲ ಕೂಡ ಸಾಕಷ್ಟು ಜನಕ್ಕಿದೆ. ಇನ್ನು ಅವರ ಹಳೆ ಲೈಫ್ ಸ್ಟೈಲ್ನಲ್ಲಿ ಅಥವಾ ಅವರ ರಾಯ ಪಾತ್ರದಲ್ಲಿ ರುಕ್ಮಿಣಿ ಹಾಗೆ ತಾರಾ ಸುತಾರಿ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಟಿಕೆಟ್ ಅಂತ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಹುಮಾ ಕುರೇಶಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ನನಗೂ ಕೂಡ ಗೊತ್ತಿಲ್ಲ, ನಾನು ಕೂಡ ಸಿನಿಮಾನ ನಿಮ್ಮಷ್ಟೇ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಯಾವಾಗ ನೋಡೋದು ಅಂತ ಹೇಳಿ. ಇನ್ನು ಟಾಕ್ಸಿಕ್ ಒಂಥರ ವರ್ಲ್ಡ್ ಪ್ಯಾನ್ ಸಿನಿಮಾ ಆಗಿರೋದ್ರಿಂದ ಹಾಲಿವುಡ್ನಲ್ಲಿ, ಬಾಲಿವುಡ್ನಲ್ಲಿ, ಟಾಲಿವುಡ್ನಲ್ಲಿ, ಕಾಲಿವುಡ್ನಲ್ಲಿ, ಮಾಲಿವುಡ್ನಲ್ಲಿ ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಇಷ್ಟು ಕಡೆ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ರಿಲೀಸ್ ಅನ್ನೋದಿದೆಯಲ್ಲ 26ನೇ ತಾರೀಕು, ಈ ಸಿನಿಮಾಗೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಈಗಾಗಲೇ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಡಿಸ್ಕಸ್ ಮಾಡಿರ್ಬೋದು, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿರ್ಬೋದು. ಆ್ಯಂಡ್ 100% ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಲ್ಲ ಅಂತ ಹೇಳಿ ನಟ ಯಶ್ ಅವರು ಹೇಳಿದ್ದಾರೆ. ಟೀಸರ್ ಬಿಡುಗಡೆ ಆದಾಗ ಸಾಕಷ್ಟು ಒಂಥರ ಮಿಕ್ಸ್ಡ್ ರಿಯಾಕ್ಷನ್ಸ್ ಬಂತು ಈ ಸಿನಿಮಾಗೆ. ಯಾಕಂತ ಹೇಳಿದ್ರೆ ಇದನ್ನು ಮಕ್ಕಳು ನೋಡೋ ಥರ ಇಲ್ಲ ಸಿನಿಮಾ. ಇದರಲ್ಲಿ ತುಂಬ ಅಂದರೆ ಸೆಕ್ಷುವಲ್ ಕಂಟೆಂಟ್ ಇದೆ, ಈ ಸಿನಿಮಾದಲ್ಲಿ ಸಾಕಷ್ಟು ವೈಲೆನ್ಸ್ ಇದೆ, ಇದನ್ನು ಮಕ್ಕಳ ಜೊತೆ ಕೂತ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ, ಈ ರೀತಿಯಾದಂತಹ ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ಬಂದಿತ್ತು. ಹಾಗೆ ಕೆಲವೊಬ್ಬರು ಕಂಪ್ಲೇಂಟನ್ನು ಮಾಡೋದಕ್ಕೂ ಕೂಡ ಮುಂದಾಗ್ಬಿಟ್ಟಿದ್ರು. ಅಷ್ಟು ಮಟ್ಟದ ಟೀಕೆಗಳಿಗೆ ಒಳಗಾಗಬೇಕಾಗಿತ್ತು ಟಾಕ್ಸಿಕ್ ಸಿನಿಮಾ. ಇನ್ನು ಟ್ರೈಲರ್ ಬಿಡುಗಡೆ ಆದಾಗಲೂ ಕೂಡ ಅದೇ ರೀತಿಯಾದಂತಹ ರೆಸ್ಪಾನ್ಸ್ ಇದೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಜನ ಈ ಸಿನಿಮಾ ಮೇಲೆ ಹೋಪ್ಸನ್ನು ಇಟ್ಕೊಂಡಿದ್ದಾರೆ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದವರಿಗೆ ಈ ಸಿನಿಮಾ ಗ್ಲೋಬಲ್ ಲೆವೆಲಲ್ಲಿ ಸದ್ದು ಮಾಡಲಿ ಅನ್ನೋ ಒಂದು ಆಶಯ ಕೂಡ ಜಾಸ್ತಿನೇ ಇದೆ. ಇನ್ನು ತಬಾಹಿ ಸಾಂಗ್ ರಿಲೀಸ್ ಆದಾಗ, ಮನ್ಮೋಹಕ ಸಾಂಗ್ ರಿಲೀಸ್ ಆದಾಗ ಕೂಡ ಸಾಕಷ್ಟು ಜನ ಟೀಕೆ ಮಾಡೋದಕ್ಕೆ ಶುರು ಆದರು. ಏನು ಯಶ್ ಅವರೇ ಈ ಸಿನಿಮಾದಲ್ಲಿ ಈ ರೀತಿಯಾಗೆಲ್ಲ ಮಾಡಿದಿರಲ್ಲ, ಈ ರೀತಿಯಾದಂತಹ ಅಂದರೆ ಇಂಟೆನ್ಸಿಟಿ ಏನು ಆ ಸಿನಿಮಾದಲ್ಲಿತ್ತು, ಅಥವಾ ಅವರ ಕಿಯಾರಾ ಹಾಗೆ ತಾರಾ ಸುತಾರಿ ಅವ್ರ ಜೊತೆ ಇದ್ದಂತಹ ಯಶ್ ಅವರ ಕೆಮಿಸ್ಟ್ರಿ ಆಗಿರ್ಬೋದು, ಸಾಕಷ್ಟು ಜನ ಇದಕ್ಕೆ ಟೀಕೆಗಳನ್ನು ಕೂಡ ಮಾಡಿದ್ರು. ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಮೊನ್ನೆ ರೀಸೆಂಟಾಗಿ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಏನು ಮಾಡ್ತಾರೆ ಬೆಂಗಳೂರಿನಲ್ಲಿ, ಆಗ ನಟ ಯಶ್ ಅವರು ಹೇಳಿದ್ರು, ನನಗೂ ಕೂಡ ಇದು ಈಸಿ ಇರಲಿಲ್ಲ, ಬಿಕಾಸ್ ನಾನು ಕೂಡ ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಈ ರೀತಿಯಾದಂತಹ ಆ್ಯಕ್ಟನ್ನು ಮಾಡಬೇಕಾಗಿತ್ತು. ನಾನು ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಮಾಡಿರುವಂತಹ ಆ್ಯಕ್ಟಿಂಗ್ ಅದು ಅಷ್ಟೇ, ಬೇರೆ ಏನೂ ಅಲ್ಲ. ಆ್ಯಂಡ್ ನಾನು ಯಾವತ್ತೂ ಕೂಡ ನಮ್ಮ ಕನ್ನಡಿಗರಿಗೆ ತಲೆ ತಗ್ಸೋದಕ್ಕೆ ಬಿಡೋದಿಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿದರು. ಇನ್ನು 2026ನೇ ಇಸ್ವಿ 8ನೇ ತಿಂಗಳು 26ನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಮಗೂ ಕೂಡ ತಿಳಿಸ್ಕೊಡಿ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ.